ನಮಸ್ಕಾರ ಸ್ನೇಹಿತರೆ. 8.5 ಲಕ್ಷ ಕೋಟಿ ರೂಪಾಯಿ ಇದೇನಿದು? ಸ್ಕ್ಯಾಮಾ? ಅಲ್ಲ. ಅಥವಾ ಯಾವುದೋ ಒಂದು ಕಂಪನಿಯ ಬಜೆಟಾ? ಅಲ್ಲ. ಇದು ಭಾರತ ಇಂಧನ ಕ್ಷೇತ್ರದ ಮೇಲೆ ಸುರಿಯೋಕೆ ಹೊರಟಿರೋ ದುಡ್ಡು. ಯೋಚನೆ ಮಾಡಿ, ನಿಮ್ಮ ಮನೆಯ ಕೆಳಗಡೆ ಟನ್ ಗಟ್ಟಲೆ ಚಿನ್ನ ಇದೆ ಅಂತ ನಿಮಗೆ ಗೊತ್ತು, ಆದರೆ ಅದನ್ನು ತೆಗೆಯೋಕೆ ಸರ್ಕಾರದ ಪರ್ಮಿಷನ್ ಇಲ್ಲ, ಅಕ್ಕಪಕ್ಕದವರ ವಿರೋಧ ಇದೆ, ರಿಸ್ಕ್ ಇದೆ ಅಂತ ನೀವು ಸುಮ್ಮನೆ ಕೂತಿದ್ರಿ. ಆದರೆ ಈಗ ಬಾಗಿಲು ಓಪನ್ ಆಗಿದೆ. ಭಾರತ ಈಗ ಅರಬ್ ರಾಷ್ಟ್ರಗಳ ಹಂಗನ್ನು ತೊರೆದು ರಷ್ಯಾದ ಸ್ನೇಹವನ್ನು ಮೀರಿ ತನ್ನದೇ ತೈಲ ಸಾಮ್ರಾಜ್ಯ ಕಟ್ಟೋಕೆ ಪ್ರಯತ್ನ ಶುರು ಮಾಡಿದೆ. ಕೇಂದ್ರ ಸರ್ಕಾರ ರೆಡಿ ಮಾಡಿರೋ ಹೊಸ ಪ್ಲಾನ್ ಚಿಕ್ಕದಲ್ಲ, ಬರೋಬ್ಬರಿ $100 ಬಿಲಿಯನ್ ಪ್ಲಾನ್. ಇದು ಬರೀ ಹೂಡಿಕೆಯಲ್ಲ. ಇಷ್ಟು ದಿನ ನೋ ಗೋ ಅಂತ ಮುಚ್ಚಿಟ್ಟಿದ್ದ 1 ಮಿಲಿಯನ್ ಚದರ ಕಿಲೋಮೀಟರ್ ಸಮುದ್ರದ ನಿಷೇಧಿತ ಪ್ರದೇಶವನ್ನ ಈಗ ಓಪನ್ ಮಾಡಲಾಗಿದೆ. ವಿಷಯ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿದೆ ಅಂದ್ರೆ, ಖುದ್ದು ಅಮೆರಿಕದ ಆಯಿಲ್ ದೈತ್ಯ ಕಂಪನಿಗಳೇ ಈಗ ಭಾರತದ ಕಡಲ ತೀರಕ್ಕೆ ಲಗ್ಗೆ ಇಡ್ತಾ ಇವೆ. ಹಾಗಿದ್ರೆ ಏನಿದು $100 ಬಿಲಿಯನ್ ಪ್ರಾಜೆಕ್ಟ್? ತೈಲಕ್ಕಾಗಿ ಸರ್ಕಾರ ಹಾಕಿರೋ ಲೆಕ್ಕಾಚಾರ ಏನು? ಜಾಗತಿಕ ಕಂಪನಿಗಳನ್ನ ಇದರಲ್ಲಿ ಎಳತರ್ತಿರೋದು ಯಾಕೆ ಕೇಂದ್ರ ಸರ್ಕಾರ? ಎಲ್ಲಕ್ಕಿಂತ ಮುಖ್ಯವಾಗಿ ಇದರಿಂದ ಪೆಟ್ರೋಲ್ ರೇಟ್ ನಿಜಕ್ಕೂ ಕಮ್ಮಿ ಆಗಬಹುದಾ? ಪೆಟ್ರೋಲ್ ರೇಟ್ ಕಮ್ಮಿ ಆಗಿಲ್ಲ ಅಂದ್ರೂ ಕೂಡ ನಮ್ಮ ತೈಲದ ಮೇಲಿನ ಡಿಪೆಂಡೆನ್ಸಿ, ವಿದೇಶಿ ವಿನಿಮಯ ಹೊರಗೆ ಹೋಗೋದಾದ್ರೂ ಕೂಡ ತಪ್ಪತ್ತಾ? ಬನ್ನಿ, ಸಮುದ್ರದ ಆಳದಲ್ಲಿ ನಡೀತಾ ಇರೋ ಈ ಮಹಾ ತೈಲ ಬೇಟೆಯ ಕಂಪ್ಲೀಟ್ ಡೀಟೇಲ್ಸ್ ನಾವು ನೋಡ್ತಾ ಹೋಗೋಣ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. 8 ಲಕ್ಷ ಕೋಟಿ ಶಪಥ. ಏನಿದು ಮೆಗಾ ಪ್ಲಾನ್? ಸ್ನೇಹಿತರೆ, ಇದೆಲ್ಲ ಶುರುವಾಗಿದ್ದು ಕಡಲ ತೀರ ಗೋವಾದಲ್ಲಿ ಜನವರಿ 27, 2026. ಜಾಗ ONGC ಅಡ್ವಾನ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಅಲ್ಲಿ ನಡೆದಿದ್ದು ಇಂಡಿಯಾ ಎನರ್ಜಿ ವೀಕ್ 2026. ಯೋಚನೆ ಮಾಡಿ ಸ್ನೇಹಿತರೆ, ಒಂದೇ ವೇದಿಕೆ ಮೇಲೆ 30ಕ್ಕೂ ಅಧಿಕ ರಾಷ್ಟ್ರಗಳ ಇಂಧನ ಮಂತ್ರಿಗಳು ಮತ್ತು ಪೆಟ್ರೋಲಿಯಂ ಜಗತ್ತನ್ನೇ ಆಳೋ ಎಕ್ಸಾನ್ ಮೊಬೈಲ್, ಚೆವ್ರಾನ್, ಟೋಟಾಲ್ ಎನರ್ಜೀಸ್, BP ನಂತಹ ಕಂಪನಿಗಳ ಸಿಇಒಗಳು ಹಾಜರಿದ್ರು. ಅಲ್ಲಿ PM ನರೇಂದ್ರ ಮೋದಿ ಒಂದು ಮಾತನ್ನ ಹೇಳಿದ್ರು. ಆ ಮಾತು ಇಡೀ ಎನರ್ಜಿ ಸೆಕ್ಟರ್ ನಲ್ಲಿ ಸಂಚಲನ ಮೂಡಿಸ್ತು. 2030ರ ಒಳಗಾಗಿ, ಅಂದ್ರೆ ಈ ದಶಕ ಎಂಡ್ ಆಗೋದ್ರ ಒಳಗಡೆ, ಭಾರತ ತೈಲ ಮತ್ತು ಅನಿಲ ಕ್ಷೇತ್ರದಲ್ಲಿ $100 ಬಿಲಿಯನ್ ಅಂದ್ರೆ ಸುಮಾರು 8 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡುತ್ತೆ ಅಂತ ಮೋದಿ ಹೇಳಿದ್ದಾರೆ. अपने ऑयल एंड गैस सेक्टर में इन्वेस्टमेंट को $100 बिलियन तक ले जाने का प्रयास कर रहे हैं. हमारा लक्ष्य एक्सप्लोरेशन के दायरे को भी 1 मिलियन स्क्वायर किलोमीटर तक विस्तार करने का. ಇದು ಬರೀ ಮಾತಲ್ಲ. ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಇದಕ್ಕೊಂದು ಸ್ಪಷ್ಟವಾದ ಬ್ಲೂ ಪ್ರಿಂಟ್ ಕೂಡ ಹಾಕೊಟ್ಟಿದ್ದಾರೆ. ಆ ಸೂತ್ರವೇ ಇನ್ವೆಸ್ಟ್ಮೆಂಟ್ $100 ಬಿಲಿಯನ್ ಬೈ 2030, ಏರಿಯಾ 1 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್, ಎಕ್ಸ್ಪ್ಲೋರೇಷನ್, ಪಾರ್ಟ್ನರ್ ಗ್ಲೋಬಲ್ ಜೈಂಟ್ಸ್, ಜಾಗತಿಕ ದಿಗ್ಗಜರು ಪಾರ್ಟ್ನರ್ಸ್. ಪುರಿ ಅವರ ಪ್ರಕಾರ ಈ $100 ಬಿಲಿಯನ್ ಕೇವಲ ತೈಲ ತೆಗೆಯಕ್ಕೆ ಮಾತ್ರ ಅಲ್ಲ, ಭಾರತ ಇನ್ನು ಮುಂದೆ ಕೇವಲ ಮಾರುಕಟ್ಟೆ ಅಷ್ಟೇ ಅಲ್ಲದೆ ನಾವೇ ಉತ್ಪಾದಕರು ಆಗಬೇಕು, ಇದರಲ್ಲಿ ದೊಡ್ಡ ಉತ್ಪಾದಕರಾಗಬೇಕು ಅನ್ನೋದು ಸ್ಪಷ್ಟ ಸಂದೇಶ. ಆದ್ರೆ ಇಷ್ಟು ದೊಡ್ಡ ಮೊತ್ತವನ್ನ ಎಲ್ಲ ಹಾಕ್ತಿದ್ದಾರೆ? ಸಮುದ್ರದಲ್ಲಿ ಆಯಿಲ್ ಹುಡುಕೋಕೆ ಸರ್ಕಾರಕ್ಕಿಂತ ಅತಿ ದೊಡ್ಡ ಅಡೆತಡೆ ಏನಿತ್ತು ಗೊತ್ತಾ? ನೋ ಗೋ ಏರಿಯಾಸ್ ಅನ್ನೋ ಹಳೆಯ ಕಾನೂನು. ಸಮುದ್ರದ ಲಾಕರ್ ಓಪನ್, 99% ನಿಷೇಧ ರದ್ದು. ಸ್ನೇಹಿತರೆ, ಇಷ್ಟು ವರ್ಷಗಳ ಕಾಲ ಭಾರತದ ಸಮುದ್ರದಲ್ಲಿ ಆಯಿಲ್ ಹುಡುಕೋದು ಅಷ್ಟು ಸುಲಭ ಇರಲಿಲ್ಲ. ಯಾಕಂದ್ರೆ ಟಗ್ ಆಫ್ ವಾರ್ ನಡೀತಾ ಇತ್ತು. ಒಂದು ಕಡೆ ಪೆಟ್ರೋಲಿಯಂ ಸಚಿವಾಲಯ ನಮಗೆ ಆಯಿಲ್ ಬೇಕು ಅಂತ ಇದ್ರೆ, ಇನ್ನೊಂದು ಕಡೆ ರಕ್ಷಣಾ ಇಲಾಖೆ, ಡಿಫೆನ್ಸ್ ಮಿನಿಸ್ಟರ್ ಮತ್ತು DRDO ಇಲ್ಲ, ಇದು ನಮ್ಮ ಜಾಗ ಅಂತ ಬ್ಲಾಕ್ ಮಾಡ್ತಾ ಇದ್ರು. ಭಾರತದ ಸುತ್ತಲೂ ಇರೋ ಸಮುದ್ರವನ್ನು ನಾವು EEZ ಅಥವಾ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಇದು ಸುಮಾರು 2.36 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ನಷ್ಟು ವಿಶಾಲವಾಗಿದೆ. ಆದರೆ ಇದರಲ್ಲಿ ಸುಮಾರು 45% ಜಾಗ ಹೀಗೆ ಲಾಕ್ ಆಗಿತ್ತು. ಇಲ್ಲಿ ಡ್ರಿಲ್ಲಿಂಗ್ ಮಾಡೋ ಹಾಗಿಲ್ಲ, ಇಲ್ಲಿ ಹಡಗು ಬರೋ ಹಾಗಿಲ್ಲ ಅಂತ ರಕ್ಷಣಾ ಇಲಾಖೆ ಬೋರ್ಡ್ ಹಾಕಿತ್ತು. ಇದೇ ಜಾಗಗಳಲ್ಲಿ ನಮ್ಮ DRDO ಕ್ಷಿಪಣಿ ಪರೀಕ್ಷೆ ನಡೆಸುತ್ತೆ, ನೇವಿಯ ಜಲಂತರ್ಗಾಮಿಗಳು ಓಡಾಡ್ತವೆ. ಇಲ್ಲಿ ನೀವು ಆಯಿಲ್ ರಿಗ್ ಹಾಕಿದ್ರೆ ನಮ್ಮ ಕ್ಷಿಪಣಿಗಳಿಗೆ ಅಡ್ಡಿ ಆಗುತ್ತೆ ಅನ್ನೋದು ರಕ್ಷಣಾ ಇಲಾಖೆಯ ವಾದ ಆಗಿತ್ತು. ಇದನ್ನ ಇದೇ ಕಾರಣಕ್ಕಾಗಿ ನೋ ಗೋ ಏರಿಯಾಸ್ ಅಂತ ಕರಿತಾ ಇದ್ರು, ಹೋಗಂಗಿಲ್ಲ, ಹುಷಾರ್ ಅಂತ. ಸೊ ನಮ್ಮ ಹತ್ರ ತೈಲ ಇರಬಹುದು ಅನ್ನೋ ಡೌಟ್ ಇದ್ರೂ ಕೂಡ ಅಲ್ಲಿ ಹೋಗಿ ಚೆಕ್ ಮಾಡೋಕೆ ಪರ್ಮಿಷನ್ ಇರಲಿಲ್ಲ. ಆದರೆ ಈಗ ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಮಧ್ಯಮ ಮಾರ್ಗವನ್ನು ಹಿಡಿದಿದೆ. ಅದೇ ಕೋ ಎಕ್ಸಿಸ್ಟೆನ್ಸ್, ಅಂದರೆ ಸಹಬಾಳ್ವೆ. ಡಿಫೆನ್ಸ್ನವರು ಇರಬೇಕು, ಆಯಿಲು ಬೇಕು ದೇಶಕ್ಕೆ ಅಂತ. ಹೀಗಾಗಿನೇ ಈಗ ಗೇಮ್ ಚೇಂಜ್ ಆಗಿದೆ. ಸಚಿವ ಹರ್ದೀಪ್ ಸಿಂಗ್ ಪುರಿ ಕನ್ಫರ್ಮ್ ಮಾಡಿರೋ ಹಾಗೆ
ಸರ್ಕಾರ ಈಗ 99% ನೋ ಗೋ ಏರಿಯಾಗಳನ್ನು ಫ್ರೀ ಮಾಡಿದೆ. ಇದರ ಅರ್ಥ ಏನು ಗೊತ್ತಾ? ಸುಮಾರು 1 ಮಿಲಿಯನ್ ಚದರ ಕಿಲೋಮೀಟರ್, ಅಂದರೆ ಇಡೀ ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಸೇರಿಸಿದ್ರೆ ಎಷ್ಟು ಜಾಗ ಆಗುತ್ತೋ ಅಷ್ಟು ದೊಡ್ಡ ಸಮುದ್ರ ಪ್ರದೇಶ ಈಗ ಶೋಧನೆಗೆ, ಆಯಿಲ್ ಎಕ್ಸ್ಪ್ಲೋರೇಷನ್ಗೆ ಓಪನ್ ಆಗಿದೆ. ಅದೇ ನ್ಯಾಷನಲ್ ಡೇಟಾ ರೆಪಾಸಿಟರಿ NDR. ಅಂದ್ರೆ ಸರ್ಕಾರ ಈಗ ಆಲ್ರೆಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಮುದ್ರದ ಆಳದಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ ಸರ್ವೆ ಮಾಡಿದೆಯಲ್ಲ, ಸೀಸ್ಮಿಕ್ ಸರ್ವೆ, ಆ ಡೇಟಾವನ್ನು ಈಗ ಕಂಪನಿಗಳಿಗೆ ಶೇರ್ ಮಾಡೋದಾಗಿ ಸರ್ಕಾರ ಹೇಳ್ತಾ ಇದೆ. ಏನು ಹಿಂದೆಲ್ಲ ಸರ್ಕಾರ ಇಲ್ಲೇ ಹುಡುಕಿ ಅಂತ ಹೇಳ್ತಾ ಇತ್ತು, ಆದರೆ ಈಗ ನಿಮಗೆ ಎಲ್ಲಿ ಬೇಕಾದರೂ ಹುಡ್ಕೊಳ್ಳಿ, ಆಸಕ್ತಿ ಇದ್ರೆ ಹೇಳಿ, ನಾವು ಲೈಸೆನ್ಸ್ ಕೊಡ್ತೀವಿ ಅಂತ ಆಫರ್ ಮುಂದಿಟ್ಟಿದೆ. ಒಟ್ಟಿನಲ್ಲಿ ಆಯಿಲ್ ಹುಡುಕಬೇಕು, ತೆಗಿಬೇಕು ಅಷ್ಟೇ. ಇದನ್ನೇ OALP ಅಂದರೆ ಓಪನ್ ಏಕರೇಜ್ ಲೈಸೆನ್ಸಿಂಗ್ ಪಾಲಿಸಿ ಅಂತ ಕರೀತಾ ಇದ್ದಾರೆ. ಇದು ಕ್ರಾಂತಿಕಾರಿ ಅಂತ ಬಣ್ಣಿಸಲಾಗ್ತಾ ಇದೆ. ಅಂಡಮಾನ್ ಕಡಲಲ್ಲಿ ಕಪ್ಪು ಬಂಗಾರ, ಸರಿ ಪರ್ಮಿಷನ್ ಏನೋ ಸಿಕ್ತು, ಆದ್ರೆ ಆಯಿಲ್ ಎಲ್ಲಿದೆ ಅದನ್ನ ಹುಡುಕೋಕೆ ಅವರು ಸಮುದ್ರಕ್ಕೆ ಇಳಿದಿದ್ದಾರೆ ಸ್ನೇಹಿತರೆ. ಆದರೆ ನೀವು ದ್ವಾರಕೆ, ಸೋಮನಾಥ, ಮಹಾಕಾಳೇಶ್ವರ ಹುಡ್ಕೊಂಡು ಹೋಗೋದಾದ್ರೆ 7 ಸೈನ್ಸ್ ಟೂರಿಸಂನವರು ಮಾರ್ಚ್ 8ನೇ ತಾರೀಕಿಂದ ಕರ್ಕೊಂಡು ಅವರೇ ಹೋಗ್ತಾ ಇದ್ದಾರೆ. ಗುಜರಾತ್, ಮಧ್ಯಪ್ರದೇಶ್ ಪ್ಯಾಕೇಜ್, ಒಂದೇ ಟ್ರಿಪ್ ನಲ್ಲಿ 4 ಜ್ಯೋತಿರ್ಲಿಂಗ ದರ್ಶನ. ಡೀಟೇಲ್ಸ್ ಇಲ್ಲಿದೆ, ಆಸಕ್ತರು ಕಾಲ್ ಮಾಡಿ ಟ್ರಿಪ್ ಮಾಡ್ಕೊಂಡ್ ಬನ್ನಿ. ಹಾಗೆ ಈಗ ಮತ್ತೆ ಆಯಿಲ್ ಮ್ಯಾಟರ್ಗೆ ವಾಪಸ್ ಬರೋದಾದ್ರೆ, ಭೂಗರ್ಭ ಶಾಸ್ತ್ರಜ್ಞರ ಕಣ್ಣು ಈಗ ಬಿದ್ದಿರೋದು ನಿರ್ದಿಷ್ಟ ಜಾಗದ ಮೇಲೆ, ಅದೇ ಅಂಡಮಾನ್ ಸಮುದ್ರ ಪ್ರದೇಶದ ಮೇಲೆ. ಯಾಕೆ ಅಂಡಮಾನ್? ಯಾಕಂದ್ರೆ ಅಂಡಮಾನ್ನ ಪಕ್ಕದಲ್ಲೇ ಇರೋ ಮ್ಯಾನ್ಮಾರ್ ಮತ್ತು ಇಂಡೋನೇಷ್ಯಾದಲ್ಲಿ ಈಗ ಆಲ್ರೆಡಿ ದೊಡ್ಡ ಮಟ್ಟದ ತೈಲ ಸಿಕ್ಕಿದೆ. ಜಿಯೋಲಾಜಿಕಲಿ ನೋಡಿದ್ರೆ ಅದೇ ಕಲ್ಲು, ಅದೇ ಮಣ್ಣು, ಅದೇ ರಚನೆ ಅಂಡಮಾನ್ ಕೆಳಗೂ ಇದೆ. ಈಗ ಆಲ್ರೆಡಿ ಅಲ್ಲಿ ನ್ಯಾಚುರಲ್ ಗ್ಯಾಸ್ ಶೋಸ್ ಅಂದ್ರೆ ಅನಿಲದ ಕುರುಹುಗಳು ಸಿಕ್ಕಿ ಆಗಿದೆ. ಇದನ್ನು ಟೆಕ್ನಿಕಲಿ ಬೆಂಗಾಲ್ ಅರಕಾನ್ ಬೇಸಿನ್ ಅಂತ ಕರೀತಾರೆ. ರಿಪೋರ್ಟ್ಸ್ ಪ್ರಕಾರ ಅಂಡಮಾನ್ ಜಲಾನಯನ ಪ್ರದೇಶದಲ್ಲಿ ಸುಮಾರು 371 ಮಿಲಿಯನ್ ಟನ್ನಷ್ಟು ಆಯಿಲ್ ಮತ್ತು ಗ್ಯಾಸ್ ಸಿಗೋ ನಿರೀಕ್ಷೆ ಇದೆ ಸ್ನೇಹಿತರೆ. ಕೇವಲ ಅಂಡಮಾನ್ ಮಾತ್ರ ಅಲ್ಲ, ಈ ಕಡೆ ಮಹಾನದಿ ಬೇಸಿನ್ ಮತ್ತು ಕೃಷ್ಣ ಗೋದಾವರಿ KG ಬೇಸಿನ್ ಕೂಡ ಆಕ್ಟಿವ್ ಆಗಿದ್ದಾವೆ. ಆದರೆ ಇಲ್ಲೊಂದು ದೊಡ್ಡ ಚಾಲೆಂಜ್ ಇದೆ. ಇದು ನೆಲದ ಮೇಲೆ ಬಾವಿ ತೋಡಿದಷ್ಟು ಈಸಿ ಅಲ್ಲ. ಇಲ್ಲಿ ಆಯಿಲ್ ಇರೋದು ಅಲ್ಟ್ರಾ ಡೀಪ್ ವಾಟರ್ನಲ್ಲಿ, ಅಂದರೆ ಸಮುದ್ರದ ಮೇಲ್ಮೈನಿಂದ ಸಾವಿರಾರು ಅಡಿ ಆಳಕ್ಕೆ ಹೋಗಬೇಕು. ಅಲ್ಲಿನ ಪ್ರೆಷರ್ ಎಷ್ಟಿರುತ್ತೆ ಅಂದರೆ ಒಂದು ಸಣ್ಣ ತಪ್ಪು ಮಾಡಿದ್ರೂ ಕೂಡ ಇಡೀ ಹಡಗು ಅಥವಾ ಇಡೀ ಅಲ್ಲಿನ ಸೆಟಪ್ ಧ್ವಂಸ ಆಗಿ ಹೋಗ್ಬಿಡ್ಬೋದು. ಒಂದು ಬಾವಿ ತೋಡೋಕೆ $10 ಮಿಲಿಯನ್ ಖರ್ಚಾಗುತ್ತೆ. ರಿಸ್ಕ್ ಜಾಸ್ತಿ, ಆದರೆ ಸಿಕ್ಕರೆ ದೇಶದ ಲೈಫೇ ಚೇಂಜ್ ಆಗುತ್ತೆ. ಭಾರತಕ್ಕೆ ಬಂದ್ರು ಅಮೆರಿಕನ್ ಆಯಿಲ್ ಕಿಂಗ್ಸ್. ಸ್ನೇಹಿತರೆ, ಆವಾಗಲೇ ಹೇಳಿದ್ವಿ ಇದು ಅಲ್ಟ್ರಾ ಡೀಪ್ ವಾಟರ್ ಆಟ ಅಂತ. ಇಲ್ಲಿರೋ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ಇಷ್ಟು ಆಳದಲ್ಲಿ ಡ್ರಿಲ್ಲಿಂಗ್ ಮಾಡೋಕೆ ಟೆಕ್ನಾಲಜಿ ಸದ್ಯಕ್ಕೆ ನಮ್ಮ ONGC ಅಥವಾ ಆಯಿಲ್ ಇಂಡಿಯಾ ಹತ್ರ ಇಲ್ಲ ಸರಿಯಾಗಿ. ನಮಗೆ ಎಕ್ಸ್ಪರ್ಟ್ಸ್ ಬೇಕು, ಹೊರಗಿನವ್ರು ಸಪೋರ್ಟ್ ಮಾಡಬೇಕು. ಅದಕ್ಕೆ ಈಗ ಕೇಂದ್ರ ಸರ್ಕಾರ ಕರ್ಕೊಂಡ್ಬಂದಿರೋದು ಯಾರನ್ನ ಗೊತ್ತಾ? ಜಗತ್ತಿನ ಆಯಿಲ್ ಕಿಂಗ್ಗಳನ್ನ. ಎಕ್ಸಾನ್ ಮೊಬೈಲ್, ಚೆವ್ರಾನ್, ಟೋಟಲ್ ಎನರ್ಜೀಸ್, BP ಇವರೆಲ್ಲ ತೈಲ ಲೋಕದ ದೈತ್ಯರು. ಇವ್ರ ಜೊತೆ ಮಾತುಕತೆ, ಒಪ್ಪಂದ ನಡೀತಾ ಇವೆ. ಭಾರತ ಇವರಿಗೆ ಕೊಡ್ತಿರೋ ಆಫರ್ ಏನು ಗೊತ್ತಾ? MRSC ಮಾಡೆಲ್ ರೆವೆನ್ಯೂ ಶೇರಿಂಗ್ ಕಾಂಟ್ರಾಕ್ಟ್. ನೀವು ಬನ್ನಿ, ರಿಸ್ಕ್ ತಗೊಳ್ಳಿ, ಬಂಡವಾಳ ಹಾಕಿ, ಆಯಿಲ್ ಸಿಕ್ಕರದ್ರಲ್ಲಿ ಪಾಲ್ ತಗೊಳ್ಳಿ, ಅದನ್ನ ಮಾರ್ಕೆಟಿಂಗ್ ಮಾಡೋ ಸ್ವಾತಂತ್ರ್ಯ ಕೂಡ ನಿಮಗೆ ಕೊಡ್ತೀವಿ ಅಂತ. ಇದು ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ, ನಮ್ಮ ONGC ಕೂಡ ಸುಮ್ಮನೆ ಕೂತಿಲ್ಲ. 2026 ಸಾಲಿನಲ್ಲಿ ಬರೋಬ್ಬರಿ 36,920 ಕೋಟಿ ರೂಪಾಯಿ ಬಂಡವಾಳ ಹೂಡೋಕೆ ONGC ಕೂಡ ರೆಡಿ ಆಗಿದೆ. ವಿಶ್ವದ ಪೆಟ್ರೋಲ್ ಫ್ಯಾಕ್ಟರಿ ಆಗುತ್ತಾ ಭಾರತ? ಸರ್ಕಾರದ ಪ್ಲಾನ್ ಬರೀ ಸಮುದ್ರದಲ್ಲಿ ತೈಲ ಹುಡುಕೋದು ಮಾತ್ರ ಅಲ್ಲ, ಇನ್ನೊಂದು ಮಾಸ್ಟರ್ ಪ್ಲಾನ್ ಕೂಡ ಇದೆ. ಅದೇ ರಿಫೈನಿಂಗ್ ಹಬ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಭೂಮಿಯಿಂದ ಸಿಗೋದು ಕಚ್ಚಾ ತೈಲ, ಕ್ರೂಡ್ ಆಯಿಲ್, ಅದನ್ನು ಪೆಟ್ರೋಲ್, ಡೀಸೆಲ್ ಆಗಿ ಬದಲಾಯಿಸೋಕೆ ರಿಫೈನರಿ ಬೇಕು. ಭಾರತದ ರಿಫೈನಿಂಗ್ ಕೆಪಾಸಿಟಿ ಸದ್ಯಕ್ಕೆ 258 MMTPA ಇದೆ. ಇದನ್ನ 2030 ವೇಳೆಗೆ 310 MMTPAಗೆ ಏರಿಸುವುದು ಟಾರ್ಗೆಟ್ ಇದೆ. ಇನ್ನು HPCL ನ ಬಾರ್ಮರ್ ರಿಫೈನರಿ ಆಗಿರ್ಬೋದು, ಅಂಬಾನಿಯ ಜಾಮ್ನಗರ್ ರಿಫೈನರಿ ಆಗಿರ್ಬೋದು, ಇದೆಲ್ಲ ವಿಸ್ತರಣೆ ಆಗ್ತಾ ಇದೆ. ವಿಚಾರ ಏನು ಅಂದ್ರೆ, ನಾವು ಈಗಲೂ ನೆದರ್ಲ್ಯಾಂಡ್, ಸಿಂಗಪೂರ್ ಮತ್ತು ಅಮೆರಿಕಾಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. 2024ರಲ್ಲಿ ಸುಮಾರು 62 ಮಿಲಿಯನ್ ಟನ್ ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಕ್ರೂಡ್ ಆಯಿಲ್ ತರೋದು, ರಿಫೈನ್ ಮಾಡೋದು, ಮತ್ತು ನಮ್ಮದು ಕೂಡ ಕ್ರೂಡ್ ಆಯಿಲ್ ತೆಗೆಯೋದು ಸ್ವಲ್ಪ ಸಿಗ್ತಾ ಇದೆ ನಮ್ಮಲ್ಲೂ ಕೂಡ. ಎಲ್ಲ ಸೇರಿಸ್ಬಿಟ್ಟು ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಿದ್ದೇವೆ. ರಿಫೈನಿಂಗ್ ಬಿಸ್ನೆಸ್ ಜೋರಿದೆ, ಆಯಿಲ್ ಜಾಸ್ತಿ ನಮ್ಮಲ್ಲಿ ಸಿಕ್ಕಿಲ್ಲ ಅಂದರೂ ಕೂಡ. ಸೊ ಮುಂದಿನ ದಿನಗಳಲ್ಲಿ ನಮ್ಮಲ್ಲೇ ಕ್ರೂಡ್ ಆಯಿಲ್ ಜಾಸ್ತಿ ಸಿಗೋಕ್ಕೆ ಶುರುವಾದರೆ ಸಂಸ್ಕರಿಸಿ ಆಯಿಲ್ ಪ್ರಾಡಕ್ಟ್ಸನ್ನು ರಫ್ತು ಇನ್ನಷ್ಟು ಜಾಸ್ತಿ ಮಾಡ್ಬೋದು ನಾವು. ರಷ್ಯಾದಿಂದ, ಗಲ್ಫಿಂದ, ಇರಾನಿಂದ, ಕೊಟ್ಟರೆ ವೆನೆಜುವೆಲಾದಿಂದ, ಅಮೆರಿಕದಿಂದ, ಅಲ್ಲಿಂದೆಲ್ಲ ಹೊತ್ಕೊಂಡು ಬಂದು ರಿಫೈನ್ ಮಾಡಿ ಮತ್ತು ಅವರಿಗೆ ಮಾರೋದ್ರ ಬದಲಿಗೆ ನಮ್ಮ ಆಯಿಲನ್ನೇ ನಾವು ರಿಫೈನ್ ಮಾಡಿ ಮಾರಿದ್ರೆ ಜಾಸ್ತಿ ದುಡ್ಡು ದೇಶದಲ್ಲಿ ಉಳಿಯುತ್ತೆ. ವರ್ಷಕ್ಕೆ 13 ಲಕ್ಷ ಕೋಟಿ ಖಾಲಿ, ನಮ್ಮ ದುಡ್ಡು ಬೇರೆಯವರ ಪಾಲು. ಎಸ್ ಸ್ನೇಹಿತರೆ, ತರ್ಸ್ಕೊಂಡಿರ್ಬೋದಲ್ಲ, ಇಷ್ಟೊಂದು ಯಾಕೆ, ಸಿಕ್ಕಿದ್ರೆ ಸಿಕ್ತು, ಇಲ್ಲಾಂದ್ರೆ ದುಡ್ಡೆಲ್ಲ ವೇಸ್ಟ್ ಅಲ್ವಾ, $100 ಬಿಲಿಯನ್ ಕಮ್ಮಿನ 8.5 ಲಕ್ಷ ಕೋಟಿ ರೂಪಾಯಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು.
ಹಾಗೆಲ್ಲ ಸುಮ್ಮನೆ ಸೋಂಬೇರಿ ಥರ ಕೂರಕ್ಕಾಗಲ್ಲ. ನಾವು ಇಷ್ಟು ದೊಡ್ಡ ರಾಷ್ಟ್ರ ಹುಡುಕಬೇಕು, ಸಿಗುತ್ತೆ ಎಲ್ಲ ನೋಡಬೇಕು. ಸಿಕ್ಕಿದ್ರೆ ದೇಶಕ್ಕೆ ಆಗಲೇ ಹೇಳಿದ ಹಾಗೆ ದೇಶದ ಲೈಫ್ ಸೆಟಲ್ ಆಗುತ್ತೆ. ಸಿಚುವೇಶನ್ ಕೈ ಮೀರಿ ಹೋಗ್ತಿದೆ ಸ್ನೇಹಿತರೆ. ಇಲ್ಲಾಂದರೆ 2025-26 ಅಂಕಿಅಂಶ ತೆಗೆದು ನೋಡಿ, ಭಾರತದ ತೈಲ ಅವಲಂಬನೆ ಬರೋಬ್ಬರಿ 88% ತಲುಪಿದೆ. ನಾವು ಬಳಸೋ ಪ್ರತಿ 100 ಲೀಟರ್ ಪೆಟ್ರೋಲ್ನಲ್ಲಿ 88 ಲೀಟರ್ ವಿದೇಶದ್ದು ಸ್ನೇಹಿತರೆ. ತರಿಸ್ಕೊಂಡಾಗ ಅವ್ರಿಗೆ ನಾವು ಪೇಮೆಂಟ್ ಮಾಡಬೇಕು, ಡಾಲರ್ನಲ್ಲಿ ಪೇ ಮಾಡಬೇಕು ಜಾಸ್ತಿ. ಎಷ್ಟು ಗೊತ್ತಾ? ಕ್ರೂಡ್ ಆಯಿಲ್ ಮತ್ತು ಗ್ಯಾಸ್ ಸೇರಿ ಸುಮಾರು 150ರಿಂದ 160 ಬಿಲಿಯನ್ ಡಾಲರ್ ನಾವು ಫಾರಿನ್ಗೆ ಪೇ ಮಾಡಿದ್ದೀವಿ, ವಿದೇಶಗಳಿಗೆ. ಪ್ರತಿ ವರ್ಷಕ್ಕೆ ಸ್ನೇಹಿತರೆ ಸುಮಾರು 12ರಿಂದ 13 ಲಕ್ಷ ಕೋಟಿ ರೂಪಾಯಿ ನಮ್ಮ ಕರೆನ್ಸಿ ಲೆಕ್ಕದಲ್ಲಿ. ಪ್ರತಿ ವರ್ಷ ಈ ಥರ ದುಡ್ಡು ದೇಶದಿಂದ ಸೋರ್ಕೊಂಡು ಹೋದರೆ ಭಾರತ ಸೂಪರ್ ಪವರ್ ಆಗೋದು ಬಿಡಿ, ಮಿಡಲ್ ಪವರ್ ಆಗೋಕ್ಕೂ ಕೂಡ ತುಂಬ ಕಷ್ಟಪಡಬೇಕು. ಕ್ರೂಡ್ ಆಯಿಲ್ ಇಲ್ಲೇ ಸಿಕ್ಕಿ ದೊಡ್ಡ ಪ್ರಮಾಣದ ದುಡ್ಡು ದೇಶದಲ್ಲೇ ಉಳಿದ್ರೆ ಎಷ್ಟೋ ಏರ್ಪೋರ್ಟ್, ಮೆಟ್ರೋ, ಆಸ್ಪತ್ರೆ ಕಟ್ಬೋದಾಗಿತ್ತು. ಯೋಚನೆ ಮಾಡಿ. ಅದಕ್ಕೆ $100 ಬಿಲಿಯನ್ ರಿಸ್ಕ್ ತಗೊಳ್ಳೇಬೇಕಾಗಿರೋ ಅನಿವಾರ್ಯತೆ ಇದೆ. ಹುಡುಕಬೇಕು ಆಯಿಲ್ ಇದೆಯಾ ಇಲ್ವಾ ಅಂತ ಹೇಳಿ. ಇದು ಲಾಟ್ರಿನ ಹಾಗಾದ್ರೆ ರಿಸ್ಕಾ? ಪೆಟ್ರೋಲ್ ರೇಟ್ ಇಳಿಯುತ್ತಾ? ಎಸ್. 50 ರೂಪಾಯಿ ಬಂದ್ಬಿಡುತ್ತಾ ಪೆಟ್ರೋಲ್ ರೇಟ್? ಖಂಡಿತ ಇಲ್ಲ. ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಡೀಪ್ ವಾಟರ್ ಎಕ್ಸ್ಪ್ಲೋರೇಷನ್ ಲಾಟ್ರಿ ಟಿಕೆಟ್ ಇದ್ದ ಹಾಗೆ. ಗ್ಲೋಬಲ್ ಸಕ್ಸಸ್ ರೇಟ್ ಇರೋದು ಕೇವಲ 7ರಿಂದ 27% ಮಾತ್ರ. ಅಂದರೆ 100 ಬಾವಿ ತೋಡಿದ್ರೆ ತೈಲ ಸಿಗೋದು ಕೇವಲ 15ರಿಂದ 20 ಬಾವಿಗಳಲ್ಲಿ ಮಾತ್ರ. ಜೊತೆಗೆ ತೈಲ ಸಿಕ್ಕಿದ್ರೂ ಕೂಡ, ಅಷ್ಟೆಲ್ಲ ಲಾಟ್ರಿ ಹೊಡೆದು ನಮಗೆ ಸಿಕ್ಕಿದ್ರೂ ಕೂಡ ಅದನ್ನು ಹೊರ ತೆಗೆದು ರಿಫೈನ್ ಮಾಡಿ ಪಂಪ್ಗೆ ತರೋಕೆ, ಅಂದರೆ ನಮ್ಮ ಗಾಡಿಯ ಟ್ಯಾಂಕ್ ತನಕ ತರೋಕೆ ಕನಿಷ್ಠ 7ರಿಂದ 10 ವರ್ಷ ಬೇಕು. ಆದರೆ ಒಂದು ವೇಳೆ ಅಂಡಮಾನಲ್ಲಿ ನಿಜವಾಗ್ಲೂ ಜಾಕ್ಪಾಟ್ ಹೊಡೆದ್ರೆ ಭಾರತದ ಅದೃಷ್ಟ ಬದಲಾಗುತ್ತೆ. ಆಮದು ಬಿಲ್ ಅರ್ಧಕ್ಕರ್ಧ ಕಮ್ಮಿ ಆಗುತ್ತೆ, ರೂಪಾಯಿ ಸ್ಟ್ರಾಂಗ್ ಆಗುತ್ತೆ. ಆಗ ಪೆಟ್ರೋಲ್ ಬೆಲೆ ಖಂಡಿತ ನಮ್ಮ ಕಂಟ್ರೋಲಿಗೆ ಬರುತ್ತೆ. ದೊಡ್ಡ ಪ್ರಮಾಣದಲ್ಲಿ ಬೆನಿಫಿಟ್ ಜನರಿಗೆ ಹೋಗುತ್ತಾ, ಅಥವಾ ಸರ್ಕಾರ ಪ್ರೈಸ್ ಅಷ್ಟೇ ಇಟ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡು ಅಭಿವೃದ್ಧಿ ನಾವು ಮಾಡ್ತೀವಿ ಬಿಡ್ರಿ, ರೋಡ್ ಮಾಡ್ತೀವಿ ಬಿಡ್ರಿ ಅಂತ ಹೇಳುತ್ತಾ, ಡಿಫೆನ್ಸಿಗೆ ಖರ್ಚು ಮಾಡ್ತೀವಿ ಬಿಡ್ರಿ ಅಂತ ಹೇಳುತ್ತಾ, ಅದು ಬೇರೆ. ಒಟ್ನಲ್ಲಿ ದೇಶದಲ್ಲಿ ದುಡ್ಡು ಉಳಿಯುತ್ತೆ, ಎರಡರಲ್ಲೊಂದು ಆಗುತ್ತೆ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ? ದಯವಿಟ್ಟು ಮಿಸ್ ಇಲ್ಲದೆ ನಿಮ್ಮ ಕಾಮೆಂಟನ್ನು, ಒಪಿನಿಯನನ್ನು ಶೇರ್ ಮಾಡಿ ವಿಡಿಯೋ ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ. ಹಾಗೆ ಸ್ನೇಹಿತರೆ, ಅಲ್ಲೇ ಮೇಲ್ಗಡೆ ಜಾಯಿನ್ ಬಟನ್ ಇದೆ ವಿಡಿಯೋ ಕೆಳಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಸೇರಬಹುದು. ನೀವು ಕೂಡ ಸೇರಿದ್ರೆ ಹೈ ಕ್ವಾಲಿಟಿ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ಬುಲೆಟಿನ್, ವೀಕ್ಲಿ ಬಿಸ್ ನ್ಯೂಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಸ್ಪೆಷಲ್ ವಿಡಿಯೋಸ್, ಕರೆಂಟ್ ಪವರ್ ಎಲ್ಲವನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.